ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಮಕೂರಿನ ಚೈತ್ರ ಗೌಡ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ಬ್ಲಾಗ್ ಏನಂದರೆ, ನಮ್ಮಪ್ಪ ಅವರಮ್ಮ ಹಾಗೆ ನಮ್ಮಮ್ಮ ಅವರಮ್ಮ ಇಬ್ಬರೂ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಇನ್ನೊಂದು ಸಾರಿ ಹೋಗಿ ಬರೋಣ, ಕರ್ಕೊಂಡೋಗು ಅಂತ ಕೇಳಿದ್ರು. ಅವ್ರ ಮುದ್ದಿನ ಮೊಮ್ಮಗಳಲ್ವ ನಾನು. ಸೊ ಎಲ್ಲರೂ ಕರ್ಕೊಂಡು ಗ್ರಾಮ ದೇವತೆ ದೇವಸ್ಥಾನಕ್ಕೆ, ಅಂದರೆ ಇದು ಜಾತ್ರೆ ಆಗಿದ್ದ ನೆಕ್ಸ್ಟ್ ಡೇ, ಅಂದರೆ ಗುರುವಾರದ ಬ್ಲಾಗು. ನಮ್ಮ ತಮ್ಮನೂ ಬಂದ ನೋಡಿ ಗಾಯ್ಸ್. ಹಾಯ್ ಮಾಡು ಎಲ್ರಿಗೂ. ಹಾಯ್. ಎಲ್ಲರೂ ನಾವೆಲ್ಲ ಟೆಂಪಲ್ಗೆ ಹೊರಟ್ವಿ. ಸೊ ನಿನ್ನೆ ಮೊನ್ನೆ ಜಾತ್ರೆ ಆಗಿತ್ತು, ನೋಡಿದ್ರಲ್ಲ, ಆ ವ್ಲಾಗ್ಸ್ ಎಲ್ಲ ನೋಡಿದ್ರಲ್ಲ. ಮಂಗಳವಾರ ಪ್ರಿಪ್ರೇಷನ್ ವ್ಲಾಗು, ಹಾಗೆ ಬುಧವಾರ ಜಾತ್ರೆ ವ್ಲಾಗು. ಇದು ಗುರುವಾರ ಅಜ್ಜಿ, ನಮ್ಮಪ್ಪ ಅವರಮ್ಮ ಹಾಗೂ ನಮ್ಮಮ್ಮ ಅವರಮ್ಮ ಇಬ್ಬರೂ ದೇವಸ್ಥಾನಕ್ಕೆ ಹೋಗಿ ಬರೋಣ, ಇನ್ನೊಂದ್ಸತಿ ದೇವ್ರು ನೋಡಬೇಕು ಅಂತ ಅನಿಸ್ತಾ ಇದೆ ಅಂದರು. ಸೊ ಇಬ್ಬರೂ ಕರ್ಕೊಂಡು ಹೋಗ್ತಾಯಿದ್ವಿ. ಇವ್ರು ನಮ್ಮಮ್ಮ, ಗೊತ್ತಲ್ಲ ನಿಮಗೆ, ರೆಡ್ ಸ್ಯಾರಿಯಲ್ಲಿ ಇರೋರು ನಮ್ಮಪ್ಪ ಅವರಮ್ಮ, ಹಾಗೆ ಗ್ರೀನ್ ಸ್ಯಾರಿಯಲ್ಲಿ ಇರೋರು ನಮ್ಮಮ್ಮ ಅವರಮ್ಮ. ಇಲ್ಲಿ ಚರಂಡಿ ಇದ್ರೆ ನಮ್ಮ ತಮ್ಮ ತೀಟೆ ಸುಬ್ಬ ಆ ಚರಂಡಿ ಮೇಲೆ ನಡಿ ನಿಶ್ಚಿ ಹೋದೆ, ಅಲ್ಲಿ ಹೋಗ್ಬೇಡ, ನೀಟಾಗಿ ರೋಡಲ್ಲಿ ನಡಿ. ಇನ್ನೊಂದು ದಿವಸ ಕರ್ಕೊಬರೋದು ಬೇಡವಾ ನಿನ್ನ? ನನಗೋಸ್ಕರನ, ದೇವ್ರಿಗೋಸ್ಕರನ, ಜನಗಳಿಗೋಸ್ಕರನ? ಡವ್ ನನ್ನ ಮಗ ಇವನು. ಬ್ಯಾಕಿಂದ ನೋಡಿ ಗೈಸ್. ಹಾಗೆ ಇದು ನಮ್ಮ ಚಿಕ್ಕಪೇಟೆಯಲ್ಲಿರುವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು. ಫ್ರೆಶ್ ಆಗಿ ಎಲ್ಲ ಪೇಂಟಿಂಗ್ ಮಾಡಿದ್ರು, ಅದ್ರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ನಮ್ಮ ಮನೆಗೆ ಹತ್ರನೇ. ನಿಮ್ಮ ಅಪ್ಪ ಅಮ್ಮ ನೋಡಿದ್ರೆ ಬೈತಾರೆ, ಹೋಗಪ್ಪ. ಅಮೃತಧಾರೆ ಕೋಟಿ ಜನುಮ ಜತೆಗ. ಇಲ್ಲೆಲ್ಲ ಸೆಕ್ಯೂರಿಟಿಗೆ ಬಂದಿರ್ತಾರೆ ಗೈಸ್. ಇದು ಚಿಕ್ಕಪೇಟೆಯಲ್ಲಿರುವಂಥ ಲಕ್ಷ್ಮೀಕಾಂತ ದೇವಸ್ಥಾನ. ಇವತ್ತೇ ಲಾಸ್ಟ್. ಇದು ಟೆಂಪಲ್ಲು. ಅಮೃತಧಾರೆ ಇಹಕು ಪರಕು ಸಂಗಾತಿ ಇಲ್ಲವಾದರೆ ನಾ. ಸೊ ಫೈನಲಿ 10 ಮಿನಿಟ್ಸ್ ವಾಕ್ ಆದಮೇಲೆ ದೇವಸ್ಥಾನದ ಹತ್ರ ಬಂದ್ವಿ. ಇವತ್ತೇ ಕೊನೆ ದಿವಸ ಗೈಸ್. ತುಂಬ ಬೇಜಾರಾಗ್ತಿತ್ತು, ಇನ್ನೂ 1 ವರ್ಷ ಕಾಯಬೇಕಲ್ಲ ಮತ್ತೆ ಅಮ್ಮನವ್ರ ಜಾತ್ರೆಗೆ ಅಂತ. ಡೆಕೋರೇಷನ್ ನೋಡಿ ಗೈಸ್, ಎಷ್ಟು ಮಸ್ತಾಗಿ ಸಖತ್ತಾಗಿ ಮಾಡಿದ್ದಾರೆ. ಅಮ್ಮನವ್ರ ಮಂಟಪದ ಹತ್ರ ವೆರೈಟಿ ಆಫ್ ಹೂವು ಹಾಕಿ ಸಖತ್ತಾಗಿ ಅಲಂಕಾರ ಮಾಡಿದರು. ಹಾಗೆ ಬಂದು ಮಂಗಳಾರತಿಗೆ ಎಲ್ಲ ಮಾಡ್ತಿದ್ರು. ನೀಟಾಗಿ ಕೈ ಮುಕ್ಕೊಂಡು ಸ್ವಲ್ಪ ತಲೆ ಇದ್ದು ಪ್ರೇ ಮಾಡಿ ನೆಕ್ಸ್ಟು ಪಕ್ಕದಲ್ಲಿ ಗ್ರಾಮದಮ್ಮ ದೇವ್ರದ್ದು ಗುಡಿ ಇದೆಯಲ್ಲ, ಅಲ್ಲಿ ಬಂದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು. ಹಾಗೆ ಅಮ್ಮನವ್ರಿಗೆ ಯಾರೋ ಸೀರೆ ಮಡ್ಲಕ್ಕೆ ಕೊಟ್ಟಿದ್ರು, ಅದನ್ನು ಮುಡಿಸ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ತಲೆ ನಿಂತ್ಕೊಂಡಿದ್ವಿ. ಹಾಗೆ ಅಮ್ಮನವ್ರ ದೇವಸ್ಥಾನ ಮುಂದೆ ಅರೆ ಬಡಿತಾಯಿದ್ರು, ಅದರದ್ದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ ನೋಡಿ ಗೈಸ್. ನೆಕ್ಸ್ಟು ಪ್ರಸಾದ ಹಂಚ್ತಾಯಿದ್ರು. ಸೊ ಇಸ್ಕೊಳ್ಳೋಣ ಅಂತ ಹೋದ್ವಿ, ಬಟ್ ಇನ್ನೂ ರೆಡಿ ಆಗಿರಲಿಲ್ಲ, ಅದೆಲ್ಲ ಮಿಕ್ಸ್ ಮಾಡಬೇಕಾಗಿತ್ತು. ಸೊ ಅಲ್ಲಿ ಹಿಂದೆಗಡೆಯಿಂದ ಎಲ್ಲ ತಂದು ಇಡ್ತಾಯಿದ್ರು. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ. ಥ್ಯಾಂಕ್ ಗಾಡ್ ಮುಂದೆನೇ ನಿಂತಿದ್ವಿ ನಾವು, ಹೆಂಗೋ ಬೇಗ ಹೋಗಿದ್ದಕ್ಕೆ. ಆವತ್ತು ಸ್ಪೆಷಲ್ ಪ್ರಸಾದ ಮಾಡಿಸಿದ್ರು ಗೈಸ್, ಇಡ್ಲಿ ವಡೆ ಸಾಂಬಾರು ಎಲ್ಲನೂ. ಹಾಗೆ ಇಲ್ಲಿ ನೋಡಿ ದುರ್ಗೆ ಹಾಕಿದ್ದಾರೆ, ಅಲ್ಲಿಂದ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಎಷ್ಟು ಚೆನ್ನಾಗಿದೆ ಅಂತ.
ಮತ್ತು ನೋಡಿ ನಾನು ನಮ್ಮ ತಮ್ಮ ನಮ್ಮ ಅಜ್ಜಿ ವೆಯ್ಟ್ ಮಾಡ್ತಿದ್ರು. ನಮ್ಮಮ್ಮ ಮತ್ತು ನಮ್ಮ ಇನ್ನೊಬ್ಬರು ಅಜ್ಜಿ ಮೆಡಿಕಲ್ ಹತ್ರ ಏನು ಟ್ಯಾಬ್ಲೆಟ್ ತೊಗೋಬೇಕು ಅಂತ ಹೋದರು. ಅಷ್ಟರಲ್ಲಿ ಇದು ಗೀ ರೈಸ್ ಮಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ಭಟ್ರು. ಮುಂದೆ ತೊಗೊಂಬಂದಿಟ್ರು, ಫುಲ್ಲು ಬಿಸಿ ಬಿಸಿ ಆಗಿತ್ತು. ಅದಕ್ಕೇನೆ ಎಲ್ಲ ಮಿಕ್ಸ್ ಮಾಡೋದೆಲ್ಲ ನೋಡ್ತಾ ಇದ್ರು ಎಲ್ರೂ. ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಪ್ರಸಾದ ಕೊಟ್ಟರು. ಹಾಗೆ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿನೂ ನಮ್ಮನ್ನು ವಾಪಸ್ ಜಾಯಿನ್ ಆದರು. ಸೊ ಮನೆ ಹತ್ರ ಹೋಗೋಣ ಅಂತ ಹೊಡ್ತಾ ಇದ್ದೀವಿ. ನೋಡಿ ಗಾಯ್ಸ್, ತಿಂಡಿ ಹೆಂಗಿದೆ. ಗೈಸ್ ನಮ್ಮ ತಮ್ಮ ಗುಡ್ಡಿ ನೋಡಿ ಗೈಸ್, ನಡ್ಕೊಂಬಂದು ಸಾಕಾಗಿ ಕೆಳಗೆ ಕೂತ್ಕೊಂಡೇ ಬಿಟ್ಟವನೆ. ಆದರೆ ಅವ್ರ ಅಕ್ಕ ನಾನು ನೋಡಿ ಎಷ್ಟು ಸ್ಟ್ರಾಂಗ್, ಹೆಂಗೆ ಪ್ಲೇಟ್ ಬಿಸಿ ಇದ್ರು ಇಟ್ಕೊಂಡು ಹೆಂಗೆ ಹೋಗ್ತಾ ಇದ್ದೀನಿ. ಐ ಆಮ್ ವೆರಿ ಸ್ಟ್ರಾಂಗ್ ಗೈಸ್. ಪ್ರಸಾದ ಎಲ್ಲರೂ ಶೇರ್ ಮಾಡ್ಕೊಂಡು ಸ್ವಲ್ಪ ತಿಂದು, ಹಾಗೆ ನಮ್ಮ ಆಂಟಿಯವರು ರವೆ ಇಡ್ಲಿ ಕೊಟ್ಟು ಕಳಿಸಿದ್ರು. ನನಗೆ ಅದಕ್ಕೆ ಚಿಕನ್ ಚಾಪ್ಸ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ಕೊಂಡು ಅದನ್ನು ತಿಂತಾ ಇದ್ದೆ ಗೈಸ್. ನಮ್ಮಮ್ಮ ಇಲ್ಲಿ ನಮ್ಮ ಅಣ್ಣನ ಸ್ಟೋರಿ ಹೇಳ್ತಿದ್ದಾರೆ. ನಾವೆಲ್ಲ ಫ್ಲೈಟಲ್ಲಿ ಫಸ್ಟ್ ಟೈಮ್ ಹೋದಾಗ ನಮ್ಮ ಅಣ್ಣ ಎಷ್ಟು ಹೆದರ್ಕೊಂಡಿದ್ರು ಅಂತ. ಅಮ್ಮ ನಾನು ಹೆಂಗೆ ಕೂತ್ಕೊಂಡಿದ್ದೆ ಹಿಂದೆಗಡೆಗೆ. ಗೈಸ್ ನಾವು ಲಾಸ್ಟ್ ಇಯರು ಮುಂಬೈಗೆ ಹೋಗಿದ್ವಿ. ಅದ್ರ ಫ್ಲೈಟ್ ಜರ್ನಿ ಎಕ್ಸ್ಪೀರಿಯನ್ಸ್ ನಮ್ಮಮ್ಮ ಅವ್ರ ಅಮ್ಮಂಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಧೈರ್ಯವಾಗಿ. ಕಾಂತಮ್ಮನ ಓದಿದ್ದು ನಮ್ಮ ಪಿಟ್ಟಿಗೆ. ನಾವು ಮನೆ ಮಂದಿ ಫುಲ್ಲು ಏನು ಬರಲ್ಲ ಅಜ್ಜಿ ಕೊಡ್ತಾಯಿ. ಥ್ಯಾಂಕ್ಸ್ ಅಜ್ಜಿ. ಅವ ನೀನು ಕೊಟ್ಬಿಡು, ಹಂಗೆ ಚೆನ್ನಾಗಿರುತ್ತೆ. ನಾನು ಅಜ್ಜಿಗೆ ಕೊಡ್ತೀನಿ. ಏನು ಬಿಡಪ್ಪ, ನಮ್ಮ ಅಜ್ಜಿ ಇದೇನು ಹೊರಟು ಹೊಡಿತಾ ಇದ್ದೀನಿ. ಸೂಪರ್ ಆಗೈತೆ ನಮ್ಮಮ್ಮ, ಸೂಪರ್ ಕಿಚ್ಚುಪಾಯಿ ನಮ್ಮಮ್ಮ. ಅದಕ್ಕೆ ನಮ್ಮ ಅಜ್ಜಿ ನಮ್ಮಮ್ಮ ಕ್ಯೂಡಿಪಾಯಿ ಆಗಿರೋದಕ್ಕೆ ನಾನು ಕಿಚ್ಚುಪಾಯಿ. ಒಳ್ಳೆ ಶ್ರೀಮಂತರ ಮಗಳು ಇದ್ದಂಗೆ. ಅದ್ರಾಗ ನಮ್ಮ ಶ್ರೀಮಂತರ ಮನೆ ಮಗಳು ಇದ್ದಂಗಿದೀನಂತೆ. ಗೈಸ್ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ನಂದು ಈ ಚಿಕ್ಕ ಹುಡುಗಿ ಇದ್ದಾಗ ನನ್ನ ಫೋಟೋ ಬಗ್ಗೆ ಮಾತಾಡ್ತಿದ್ರು, ನಾನು ಎಷ್ಟು ಕ್ಯೂಟ್ ಆಗಿದ್ದೀನಿ ಅಂತ. ನಮ್ಮ ಅಜ್ಜಿಗೆ ನಾನು ಆ ಚಿಕ್ಕ ಹುಡುಗಿ ಇಮೇಜ್ ನೋಡಿ ಸಖತ್ ಮುದ್ದು ಬಂದುಬಿಟ್ಟು ನನಗೆ ಕಿಸ್ ಕೊಟ್ಟಿದ್ದು. ಸೊ ಅವರು ಏನು ಹೇಳ್ತಿದ್ದಾರೆ ಅಂದರೆ, ಆ ಮಗು ನೋಡಿದ್ರೆ ಯಾವುದೋ ಶ್ರೀಮಂತರ ಮನೆ ಮಗು ಇರೋ ಥರ ಇದೆ ಅಂತ ಹೇಳ್ತಿದ್ದಾರಲ್ಲ. ಸ್ಟೇಟಸಲ್ಲಿ ನಾವು ಮಿಡಲ್ ಕ್ಲಾಸು, ಅಪ್ಪರ್ ಕ್ಲಾಸು, ಲೋವರ್ ಕ್ಲಾಸು ಅದು ಮ್ಯಾಟ್ರ್ ಆಗಲ್ಲ. ನಮ್ಮಪ್ಪ ಅಮ್ಮ ಹೃದಯದಿಂದ ಶ್ರೀಮಂತರು. ಸೊ ಐ ಆಮ್ ಸೋ ಬ್ಲೆಸ್ಡ್ ಟು ಬಿ ಅ daughter to my parents. ನಮ್ಮ ಹಂಗಂದ್ರೆ ಕುಂಬಳಕಾಯಿ ಹಣ್ಣು ಅಂತ ಚೆನ್ನಾಗೈತಿ ಅಂತ. ನಮ್ಮ ಅಪ್ಪ ಅಮ್ಮನ ಶ್ರೀಮಂತರೇ ಲೆಕ್ಕಕ್ಕೆ, ಹೃದಯ ಶ್ರೀಮಂತರು. ಏನ್ವಿ ಹ್ಞೂ ಅನ್ವಿ ಅಮ್ಮ, ಹ್ಞೂ ಅನ್ನೋ. ಊಟ ಮಾಡಿಲ್ವಾ ಡಿಚ್ಚಿ? ಮಾತ್ರೆ ಕೊಟ್ರ ಹಾಸ್ಪಿಟಲ್ಗೆ ಹೋಗಿದ್ದ? ರೆಸ್ಟ್ ತಗೊಳೋದಲ್ವಾ? ಹಾಯ್ ಮಾಡೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಇವತ್ತು ಎಲ್ಲಾರನ್ನೂ ಹಾಕಿದ್ದೀನಿ. ಇದು ಬಾರೋ ಜಾಂಡಿ. ಅವ್ನು ಇಡ್ಲಿ ತಿಂದಿರೋರು ಪುಣ್ಯವಂತರು ಬಿಡ್ರಪ್ಪ ನೀವಿಬ್ರು, ನಿಮ್ಮಪ್ಪ ನಿಮ್ಮಮ್ಮ ಅಲ್ವೇನೋ. ಮತ್ತು ಹೌದಾ, ಗೀ ರೈಸು, ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಇಡ್ಲಿ, ಚಟ್ನಿ, ವಡೆ, ಬೋಂಡ. ಪಾಯಸ ಅಲ್ಲಮ್ಮ ಅದು, ಸ್ವೀಟ್ ಪೊಂಗಲ್. ಇಡ್ಲಿ ಚೆನ್ನಾಗಿತ್ತು ಕಣೋ ಪಪ್ಪಿ. ಗೈಸ್ ಹಾಗೆ ನೆಕ್ಸ್ಟ್ ಡೇ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. 2 days ಆದ್ರೂ ಪಾಪ ಶಾಮಿಯಾನದವ್ರು ನಮ್ಮ ಮನೆ ಹತ್ರ ಇರೋರೆ ಅಂತ ಬಿಚ್ಕೊಂಡು ಹೋಗಿರಲಿಲ್ಲ. ಸೊ ನೆಕ್ಸ್ಟ್ ಡೇ ಅಂದರೆ ಫ್ರೈಡೇ ಬಂದು ಬಿಚ್ಕೊಂಡು ಹೋಗ್ತಿದ್ದಾರೆ. ವೆಡ್ನೆಸ್ಡೇ ಜಾತ್ರೆ ಇತ್ತಲ್ಲ, ಟ್ಯೂಸ್ಡೇನೇ ಹಾಕ್ಸಿದ್ವಿ. ನಮ್ಮ ಅಜ್ಜಿ ಕೂತ್ಕೊಂಡೆಲ್ಲ ಅದೆಲ್ಲ ನೋಡ್ತಾ ಇದ್ರು. ಫ್ರೈಡೇ ಮಧ್ಯಾಹ್ನನೇ ಸಖತ್ ಮಳೆ ಶುರುವಾಗೋಯ್ತು ಗೈಸ್. ಸಖತ್ತಾಗಿ ಕಾಣಿಸಿದೆ ನೋಡಿ ಮಳೆ.
ಗೈಸ್ ಇದು ಬಾವಿಕಟ್ಟೆ ಚೌಟ್ರಿ ಹತ್ರ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ರು ನಮ್ಮ ಫ್ರೆಂಡು. ಸಖತ್ ಮಳೆ, ಹೆವಿ ಮಳೆ ಬರ್ತಿತ್ತು. ಹಾಗೆ ಈವ್ನಿಂಗ್ ಕೂಡ ಮಳೆ ಕಂಟಿನ್ಯೂ ಆಗ್ತಿತ್ತಾ. ಸೊ ನನಗೆ ಬಿಸಿ ಬಿಸಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತು. ಹಾಗೆ ಅಜ್ಜಿನೂ ಊರಿಂದ ಬಂದಿದ್ರಲ್ಲ, ಎಲ್ಲರೂ ತಿಂತಾರೆ ಅಂತ ಮಸಾಲೆ ವಡೆ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ. ಗೈಸ್ ಇವತ್ತು ಮಸಾಲೆ ವಡೆ ಮಾಡ್ತಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ. ಹೇಗಿದೆ ವಡೆ ಅಮ್ಮ? ಸೂಪರ್ ಆಗೈತೆ. ಬಿಸಿ ಬಿಸಿ ಸಖತ್ತಾಗವೆ ವಡೆ. ಅಪ್ಪಾಜಿ ಸೂಪರ್. ಟೇಸ್ಟಿನಾ ಅಜ್ಜಿ? ಟೇಸ್ಟ್ ಹೆಂಗೈತೆ? ಹೆಂಗೈತೆ ಟೇಸ್ಟ್ ಅಜ್ಜಿ? ಸೂಪರಾ? ಟೇಸ್ಟ್ ಅಂತೂ ಅಲ್ಟಿಮೇಟ್ ಗೈಸ್. ನನ್ನ ವಡೆ ಮನೆಗೆ, ನನ್ನ ವಡೆ ಮೇಲೆ ನಾನೇ ಫಾರ್ ಆಗಿಬಿಟ್ಟಿದ್ದೀನಿ. ಅಮ್ಮ ಅಮ್ಮ ಏನು ಹೇಳ್ತಿದ್ದೆ ವಡೆ ಮಾತ್ರ? ಹೆಂಗೆ ಮಾಡ್ತಾಳೆ ನಿಮ್ಮ ಮಗಳು? ನೋಡಿದಳ ಗೈಸ್ ಹೆಂಗಿದೆ ಟೇಸ್ಟು? ಟೇಸ್ಟ್ ಹೆಂಗೈತೆ? ಸಂಜೆ ಬಣ್ಣ ಕಂಡೆ ಕೆನ್ನೇರಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಂಡಲಿ ನೀ ನುಡಿದ ಸೊಗಸು ಮೌನವು ಸೊಗಸು ಎಲ್ಲ ಕ್ಲೈಮೇಟ್ ನೋಡಿ ಎಷ್ಟು ಚೆನ್ನಾಗಿದೆ. ಫುಲ್ಲು ಸರಿಯಾಗಿದೆ. ಹಾಗೆ ಈವ್ನಿಂಗ್ ಒಂದು ಗೇಮ್ ಲೂಡೋ ಆಡ್ತಿದ್ದೆ. ಕಂಪ್ಯೂಟ್ರ್ ಜೊತೆ ಆಡ್ತಿದ್ದೆ ಗೈಸ್. ಆ ಕಂಪ್ಯೂಟ್ರಿಗೆ ತಲೆನೇ ಇಲ್ಲ. ಸೊ ಅದಕ್ಕೆ ಸೋಲ್ಸ್ಬಿಟ್ಟು ನಾನೇ ಗೆದ್ಬಿಟ್ಟೆ. ನೋಡಿ ಎಷ್ಟು ಸತಿ ಹೊಡೆದು ಕಳ್ಸಿದ್ದೀನೋ ಅದನ್ನಂತೂ. ನನ್ನ ಕಾಫಿ ಸೂಪರ್ ಆಗೈತಾ? ನನ್ನ ಕಾಫಿ ಮೆಚ್ಚಿದಿರೇ ಇಲ್ಲ ಕಣಜ್ಜಿ. ಅದಕ್ಕೆ ಬೋಡಿನ ಹೊಡ್ಕೊಂಡಿದ್ದೀನಿ. ಅಂದರೆ ಕಾಲಕ್ಕೆ ಸರಿಯಾಗಿ ಬಂದಿಲ್ಲ. 9 ಗಂಟೆಗೆ ಬರಬೇಕಾಯ್ತು, 12 ಗಂಟೆಗೆ ಬಂದವ್ರೆ. ಅವ್ರು ಅಲ್ಲಿಂದ ಬರ್ಬೇಕಲ್ಲ. ಉಟ್ಕೊಂಡಿರೋದಲ್ಲ, ನಿನ್ನ ಮಗಳು ಎಳ್ದಿರೋದು. ಯಾಕೆ ಗೊತ್ತಿಲ್ದಂಗೆ ಹಿಂಗೆ ಬಳೆ ಹಿಂಗೆ ಕೈಯಾಗಿ ಇಟ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ಬೇಕಾದ್ರೆ, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾರೆ ಎಡಗಡೆಗೆ ಬಳೆ ಹಿಂಗೆ ಸೀಳ್ಕೊಂಡು ಕೈಯೆಲ್ಲ ಇದಾಗಿತ್ತು. ಅದಕ್ಕೆ ಹೊಲಿಗೆ ಹಾಕ್ಸಿರೋದು ನೋಡಿ ಎಳೆ ಮಗಿಗೆ ನನಗೆ. ಹೆಂಗೆ ನೋವಾಗಿರುತ್ತಾನೆ. ನಿನ್ನ ಮಗಳು ಸೂಪರ್ ಸೂಪರಾ? ಇವನು ಬಂದ ಚೆನ್ನಾಗೈತೆ. ಸೂಪರ್. ಸಣ್ಣ ಹುಡುಗಿಲ್ಲ ಕಣವೆ. ಅವನು ಯಾಕೆ ಬಂದಿರಲಿಲ್ಲ? ಸೀಡೆ ಹುಡುಗ ಸ್ಕೂಲ್ಗೆ ಹೋಗಿದ್ದ. ಈಗ ಯಾರು ಬಂದ್ರು ಹೇಳಕ್ಕೆ? ನೀನು ಹೆಂಗೈತೆ? ಹೆಂಗೈತೆ ಜಿ? ಚೆನ್ನಾಗೈತೆ.
So this is it for the video. Thank you so much for watching. Please do subscribe, like and share. Bye. See you in the next one. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ